ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 2013 ಡಿಸೆಂಬರ್ 14ನೇ ತಾರೀಕು ಅಸ್ಸಾಂನಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ತರುಣ್ ಗೊಗೊಯ್ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರು. ಆಗ ಅವರ ಪುತ್ರ ಹಾಗೂ ರಾಹುಲ್ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿರುವಂತಹ ಗೌರವ್ ಗೊಗೊಯ್ ಇದ್ದಕ್ಕಿದ್ದಂತೆ ವಾಘಾ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ಹೋಗ್ತಾರೆ. ವೀಕ್ಷಕರೇ, ಅವತ್ತು ಗೌರವ್ ಗೊಗೊಯ್ ಹೀಗೆ ಪಾಕಿಸ್ತಾನಕ್ಕೆ ಹೊರಟಾಗ ಅವರಿಗೆ ಲಾಹೋರ್ ನಗರಕ್ಕೆ ಮಾತ್ರ ಭೇಟಿ ನೀಡಬೇಕು ಅನ್ನೋ ಅವಕಾಶವನ್ನು ವೀಸಾದಲ್ಲಿ ನೀಡಲಾಗಿತ್ತು. ಆದರೆ ಅದಾದ ಮೇಲೆ ಅವರ ವೀಸಾ ವಿಸ್ತರಣೆ ಆಗುತ್ತೆ. ಕರಾಚಿ ಮತ್ತು ಇಸ್ಲಾಮಾಬಾದ್ಗೂ ಭೇಟಿ ನೀಡೋದಕ್ಕೆ ಅನುಮತಿ ದೊರಕುತ್ತೆ. ನೋಡಿ, ಸಾಮಾನ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವೀಸಾ ನಿಯಮ ಸಿಕ್ಕಾಪಟ್ಟೆ ಕಟ್ಟುನಿಟ್ಟಾಗಿರುತ್ತೆ. ಇಂಥ ನಗರಕ್ಕೆ ಅಂತ ವೀಸಾ ಕೊಟ್ಟರೆ ಅಲ್ಲಿಗೆ ಮಾತ್ರ ಹೋಗಬೇಕು. ಉದಾಹರಣೆಗೀಗ ಪಾಕಿಸ್ತಾನದಿಂದ ಯಾರೋ ಭಾರತಕ್ಕೆ ಬಂದರು ಅಂದ್ಕೊಳ್ಳಿ. ಆಗ ಅವರ ವೀಸಾದಲ್ಲಿ ಮುಂಬೈ, ದೆಹಲಿ ಅಥವಾ ಉತ್ತರ ಪ್ರದೇಶದಂತಹ ಯಾವುದೋ ಒಂದು ನಿರ್ದಿಷ್ಟ ಸ್ಥಳ ಇರುತ್ತೆ. ಆಗ ಅವರಿಗೆ ಅಲ್ಲಿಗೆ ಮಾತ್ರ ಹೋಗಬಹುದು. ಹಾಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋರಿಗೆ ಕೂಡ ಕಟ್ಟುನಿಟ್ಟಾದಂತಹ ಸೂಚನೆಗಳಿರುತ್ತೆ. ಹಿಂಗಿರುವಾಗ ಗೌರವ್ ಗೊಗೊಯ್ ಅವರು ಲಾಹೋರ್ ತಲುಪಿದ ಕೂಡಲೇ ಅವರ ವೀಸಾ ಇಸ್ಲಾಮಾಬಾದ್ ಮತ್ತು ಕರಾಚಿಯಂತಹ ಸೂಕ್ಷ್ಮ ಪ್ರದೇಶಗಳಿಗೆ ವಿಸ್ತರಣೆ ಆಗುತ್ತೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಕೂಡ ಆಗುತ್ತೆ. ಗೌರವ್ ಗೊಗೊಯ್ ಪಾಕಿಸ್ತಾನದಲ್ಲಿ ಬರೋಬ್ಬರಿ 10 ದಿನ ಕಳೀತಾರೆ. ಆದರೆ ಆ ಟೈಮಲ್ಲಿ ಒಂದೇ ಒಂದು ವಿಷಯವು ಹೊರಗೆ ಬರೋದಿಲ್ಲ. ಪಾಕಿಸ್ತಾನಿ ಪ್ರವಾಸದ ಒಂದೇ ಒಂದು ಫೋಟೋ ಅಲ್ಲಿ ಸಿಗಲೇ ಇಲ್ಲ. ಅಲ್ಲಿನ ಅಪ್ಡೇಟ್ಗಳು ಕೂಡ ಯಾರಿಗೂ ತಿಳಿಸ್ಲಿಲ್ಲ, ಅಥವಾ ಅಲ್ಲಿನ ಯಾವುದೇ ಅನುಭವಗಳನ್ನು ಗೌರವ್ ಗೊಗೊಯ್ ಸಾರ್ವಜನಿಕವಾಗಿ ಹಂಚಿಕೊಳ್ಳೋದಿಲ್ಲ. ವಿಚಿತ್ರ ಏನು ಗೊತ್ತಾ, ಪಾಕಿಸ್ತಾನಕ್ಕೆ ಹೋಗಿ ಬಂದ ಕೆಲವೇ ದಿನಗಳಲ್ಲಿ ಗೌರವ್ ಗೊಗೊಯ್ ಅಸ್ಸಾಂನಿಂದ ಕಾಂಗ್ರೆಸ್ ಪಕ್ಷದ ಸಂಸದರಾಗಿ ಕೂಡ ಆಯ್ಕೆ ಆಗ್ತಾರೆ. ಈಗ ಪ್ರಶ್ನೆ ಏನಂದರೆ, ಒಬ್ಬ ಹಾಲಿ ಮುಖ್ಯಮಂತ್ರಿಯ ಮಗನಾಗಿ ಪಾಕಿಸ್ತಾನಕ್ಕೆ ಹೋದಾಗ ಅವರ ವೀಸಾವನ್ನು ಇಸ್ಲಾಮಾಬಾದ್ ಮತ್ತು ಕರಾಚಿಗೆ ವಿಸ್ತರಿಸೋದಕ್ಕೆ ಪಾಕಿಸ್ತಾನದೊಂದಿಗೆ ಅವರಿಗಿದ್ದ ಸಂಬಂಧ ಏನಾಗಾದ್ರೆ ಅನ್ನೋದು. ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನಿ ಸೇನೆಯ ಪ್ರಧಾನ ಕಚೇರಿ ಇದೆ. ಅಲ್ಲಿಂದಲೇ ISI ಕೆಲಸ ಕೂಡ ಮಾಡುತ್ತೆ. ಆಗ ಗೌರವ್ ಗೊಗೊಯ್ ಸಂಸದ ಕೂಡ ಆಗಿರಲಿಲ್ಲ, ಅಥವಾ ಯಾವುದೇ ಪ್ರಮುಖ ರಾಜಕೀಯ ನಾಯಕತ್ವದ ಪಾತ್ರದಲ್ಲಿರಲಿಲ್ಲ. ಹೀಗಿದ್ರೂ ಪಾಕಿಸ್ತಾನ ಸರ್ಕಾರ ಅವರಿಗಿಷ್ಟೊಂದು ಪ್ರಾಮುಖ್ಯತೆ ನೀಡಿದ್ಯಾಕೆ? ಅಂತಹ ಸಂಬಂಧ ಏನಿತ್ತು ಇವರಿಗೆ ಪಾಕಿಸ್ತಾನದ ಜೊತೆ? ಪಾಕಿಸ್ತಾನದ ಗೃಹ ಸಚಿವಾಲಯ 2013ರಲ್ಲಿ ಒಂದು ವಿಶೇಷ ಪತ್ರವನ್ನು ಹೊರಡಿಸುತ್ತೆ. ಅದರಲ್ಲಿ ಗೌರವ್ ಗೊಗೊಯ್ ಅವರು ಲಾಹೋರ್ ಮಾತ್ರವಲ್ಲದೆ ಇಸ್ಲಾಮಾಬಾದ್ ಮತ್ತು ಕರಾಚಿಗೂ ಹೋಗಬಹುದು ಅಂತ ಅಧಿಕೃತವಾಗಿ ಸೂಚಿಸಿತ್ತು. ಇದೆಲ್ಲ ಆದ ಕೆಲವೇ ವರ್ಷಗಳ ನಂತರ ಈ ಪಾಕಿಸ್ತಾನ ಪ್ರವಾಸದ ಬಗ್ಗೆ ಗೌರವ್ ಗೊಗೊಯ್ ಅವರ ಹತ್ರ ಒಂದಷ್ಟು ಪ್ರಶ್ನೆಗಳನ್ನು ಮಾಡಲಾಗತ್ತೆ. ಆಗ ನೋಡಿ, ಗೌರವ್ ಗೊಗೊಯ್ ಕೊಟ್ಟಂತಹ ಒಂದು ಉತ್ತರ ಏನಿದೆ ಅದು ಅವರನ್ನೇ ದೊಡ್ಡ ಸಂಕಷ್ಟಕ್ಕೆ ತಂದು ಬಿಡುತ್ತೆ. 2013ರ ಸುಮಾರಿಗೆ ಆಲ್ರೆಡಿ ಆಗ ಭಾರತದಲ್ಲಿ 26/11 ಅಂತಹ ಮುಂಬೈ ದಾಳಿ, ದೆಹಲಿ ಬಾಂಬ್ ಸ್ಫೋಟಗಳಂತಹ ಅನೇಕ ಭಯೋತ್ಪಾದಕ ಕೃತ್ಯಗಳು ಪಾಕಿಸ್ತಾನದಿಂದ ನಡೆದಿದ್ವು. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನೀವು ಯಾಕೆ ಪಾಕಿಸ್ತಾನಕ್ಕೆ ಹೋದ್ರಿ ಅಂತ ಗೌರವ್ ಗೊಗೊಯ್ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ. ಆಗ ಗೌರವ್ ಗೊಗೊಯ್ ಹೇಳ್ತಾರೆ, ಇಲ್ಲ, ನನ್ನ ಪತ್ನಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿಗೆ ಅಂತ. ಅಲ್ಲೇ ನೋಡಿ ಸಿಕ್ಕಿಬೀಳೋದು ಅಂದರೆ. ವಿಚಿತ್ರ ಏನಂದರೆ, ಅವರ ಪತ್ನಿ ಎಲಿಜಬೆತ್ ಕಾಲ್ಬೋರ್ನ್ ಪಾಕಿಸ್ತಾನದಲ್ಲಿ ಯಾವ ಟೈಮಲ್ಲಿ ಕೆಲಸ ಮಾಡ್ತಿದ್ರು ಅಂತ ಚೆಕ್ ಮಾಡಲಾಗುತ್ತೆ. ಆಗ ಗೊತ್ತಾಗುತ್ತೆ, ಗೌರವ್ ಗೊಗೊಯ್ ಅವರ ಬ್ರಿಟಿಷ್ ಪತ್ನಿ ಎಲಿಜಬೆತ್ ಅವರು ಲೀಡ್ ಪಾಕಿಸ್ತಾನ್ ಅನ್ನೋ ಸಂಸ್ಥೆಯಲ್ಲಿ 2011 ಮಾರ್ಚ್ 18ರಿಂದ 2012 ಮಾರ್ಚ್ 17ರವರೆಗೆ ಮಾತ್ರ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಅಂದರೆ ಗೌರವ್ ಗೊಗೊಯ್ ಅವರು ಪಾಕಿಸ್ತಾನಕ್ಕೆ ಹೋಗುವ 21 ತಿಂಗಳ ಮೊದಲೇ ಅವರ ಪತ್ನಿ ಅಲ್ಲಿನ ಕೆಲಸವನ್ನು ಬಿಟ್ಟುಬಿಟ್ಟಿದ್ರು. ಹಾಗಿದ್ರು ಗೌರವ್ ಗೊಗೊಯ್ ಅವರು ತಮ್ಮ ಪತ್ನಿಯ ಕೆಲಸದ ನೆಪ ಹೇಳಿ ಪಾಕಿಸ್ತಾನಕ್ಕೆ ಹೋಗಿದ್ಯಾಕೆ? ಜೊತೆಗೆ ಇಂಟರ್ವ್ಯೂನಲ್ಲಿ ಸುಳ್ಳು ಹೇಳಿದ್ಯಾಕೆ? ಈಗ ಎಲ್ಲವೂ ಬಯಲಾಗ್ತಾ ಇದೆ.
ಗೌರವ್ ಗೊಗೊಯ್ ಅವರ ಪತ್ನಿ ಕೆಲಸ ಮಾಡ್ತಿದ್ದಂತಹ ಲೀಡ್ ಪಾಕಿಸ್ತಾನ್ ಅನ್ನೋ NGOಗೆ ಸಂಬಂಧಿಸಿದ ಮಾಹಿತಿ ಕೂಡ ಇಲ್ಲಿ ಆಘಾತಕಾರಿಯಾಗಿದೆ. ಆ್ಯಕ್ಚುಲಿ ಅಲ್ಲಿ ಅವ್ರಿಗೆ ಸಂಬಳ ನೀಡ್ತಿದ್ದು ತೌಕೀರ್ ಅಲಿ ಶೇಖ್ ಅನ್ನೋನು. ಈ ತೌಕೀರ್ ಅಲಿ ಶೇಖ್ ಇದನ್ನಲ್ಲ, ಈತ ಪಾಕಿಸ್ತಾನದ ಪ್ಲಾನಿಂಗ್ ಕಮಿಷನ್ನಲ್ಲಿ ಮುಖ್ಯಸ್ಥರಾಗಿ ಮತ್ತು ಸಲಹೆಗಾರನ ಕೆಲಸ ಮಾಡ್ತಾ ಇದ್ದ. ಆತನಿಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಅಂದರೆ ISI ಜೊತೆ ಡೈರೆಕ್ಟ್ ಲಿಂಕ್ ಕೂಡ ಇತ್ತು. ಬ್ರಿಟನ್ನಿಂದ ಬಂದ ಎಲಿಜಬೆತ್ ಕಾಲ್ಬೋರ್ನ್ನವ್ರನ್ನ ಹವಾಮಾನ ಬದಲಾವಣೆಯ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಕೆಲಸ ಮಾಡೋದಕ್ಕೆ ಕಳಿಸಿದ್ಯಾರು ಅನ್ನೋದು ಈಗಲೂ ಕೂಡ ನಿಗೂಢ ಆಗಿರುವಂಥದ್ದು. ಅತ್ತ ಎಲಿಜಬೆತ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇತ್ತ ಗೌರವ್ ಗೊಗೊಯ್ ಅವರು 10 ದಿನಗಳ ಭೇಟಿಗಾಗಿ ಅಲ್ಲಿಗೆ ಹೋಗಿದ್ರು. ವಿಶೇಷ ಏನಂದ್ರೆ ಈ ಪ್ರವಾಸಕ್ಕೆ ಗೌರವ್ ಗೊಗೊಯ್ ಅವರು ಅವರ ತಂದೆ ಅವತ್ತಿನ ಅಸ್ಸಾಂ CM ತರುಣ್ ಗೊಗೊಯ್ ಅವರಿಂದಾಗಲಿ, ಅಸ್ಸಾಂ ಗೃಹ ಸಚಿವಾಲಯದಿಂದಾಗಲಿ ಅಥವಾ ಭಾರತದ ಗೃಹ ಮತ್ತು ರಕ್ಷಣಾ ಸಚಿವಾಲಯದಿಂದಾಗಲಿ ಯಾವುದೇ ಅನುಮತಿಯನ್ನು ಪಡೆದಿರಲಿಲ್ಲ. ಇನ್ನೊಂದು ತುಂಬ ಕುತೂಹಲ ಮೂಡಿಸಿರುವಂತಹ ವಿಷಯ, 2014ರಲ್ಲಿ ಗೌರವ್ ಗೊಗೊಯ್ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅದಾದಮೇಲೆ ಇವರು ಸಂಸತ್ನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆ ಇದೆಯಲ್ಲ, ಅದು ಈಗ ಇನ್ನೂ ಕಾಡ್ತಾ ಇರೋದು. ಒಬ್ಬ ಹೊಸ ಸಂಸದನಾಗಿ ಆಯ್ಕೆಯಾದಂತಹ ಗೌರವ್ ಗೊಗೊಯ್ ಕೇಳಿದ ಪ್ರಶ್ನೆಗಳು ಎಂಥದ್ದು ಗೊತ್ತಾ? ದೇಶದ ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳು. ಭಾರತದಲ್ಲಿ ಯುರೇನಿಯಂ ಮೀಸಲು ಅಂದರೆ ಯುರೇನಿಯಂ ರಿಸರ್ವ್ ಎಲ್ಲೆಲ್ಲಿದೆ, ಅವುಗಳ ಟ್ಯಾಪಿಂಗ್ ಹೇಗೆ ನಡೀತಾ ಇದೆ, ಇಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲದೆ ಗಡಿ ಭದ್ರತೆ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಗಡಿಯ ಭದ್ರತೆಯ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಾರೆ. ಈಶಾನ್ಯ ಭಾರತದಿಂದ ಬಂದವರಾಗಿದ್ದರೂ ಕೂಡ ಪಶ್ಚಿಮ ಗಡಿಯ ಬಗ್ಗೆ ಇವರಿಗೆ ಯಾಕೆ ಬೇಕಾಗಿತ್ತು ಮಾಹಿತಿ? ಇದು ತುಂಬ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಸೇನೆಯಲ್ಲಿ ಬಳಸುವ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಹಾಗೂ ಸೇನಾ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಬಗ್ಗೆ ಕೂಡ ಅವರಲ್ಲಿ ಪ್ರಶ್ನೆಗಳಿದ್ವು. ಈ ಪ್ರಶ್ನೆಗಳನ್ನು ಅವರೇ ಕೇಳಿದ್ದ, ಇಲ್ಲ ಅವರ ಹತ್ರ ಬೇರೆ ಯಾರಾದರೂ ಕೇಳಿಸಿದ್ರ ಅನ್ನೋದು ಈಗಿರುವಂತಹ ದೊಡ್ಡ ಅನುಮಾನ. ಈ ಎಲ್ಲ ವಿಷಯಗಳನ್ನು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಅವರು ಇತ್ತೀಚಿನ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ. ಗೌರವ್ ಗೊಗೊಯ್ ಅವರು 10 ದಿನಗಳ ಕಾಲ ಪಾಕಿಸ್ತಾನದಲ್ಲೇ ಯಾರಿಂದಾದರೂ ತರಬೇತಿಯನ್ನು ಪಡಿತಾ ಇದ್ರ? ಅವರ ವೀಸಾವನ್ನು ಪಾಕಿಸ್ತಾನದ ಗೃಹ ಸಚಿವಾಲಯವೇ ಮುಂದೆ ನಿಂತು ವಿಸ್ತರಿಸಿದ್ಯಾಕೆ? ಇದು ಶರ್ಮಾ ಅವರ ಪ್ರಶ್ನೆ. ಪತ್ನಿ 2012ರಲ್ಲೇ ಪಾಕಿಸ್ತಾನವನ್ನು ಬಿಟ್ಟಿದ್ರು. 2013ರಲ್ಲಿ ಅಲ್ಲಿಗೆ ಹೋಗಿ ಮಾಧ್ಯಮಗಳ ಮುಂದೆ ಬಂದು ಗೌರವ್ ಗೊಗೊಯ್ ಅವರು ಸುಳ್ಳು ಹೇಳಿದ್ದೇಕೆ? ಇದಕ್ಕೂ ಕೂಡ ಗೌರವ್ ಗೊಗೊಯ್ ಅವರೇ ಉತ್ತರ ಕೊಡಬೇಕಿದೆ. ಪಾಕಿಸ್ತಾನ ಪ್ರವಾಸದ ನಂತರ ಅವ್ರು ಕೇಳಿದ ಇಂತಹ ಸೂಕ್ಷ್ಮ ಪ್ರಶ್ನೆಗಳ ಮಾಹಿತಿಯನ್ನು 3ನೇ ವ್ಯಕ್ತಿಗೆ ತಲುಪಿಸ್ತಿದ್ದಾರೆಯೇ ಅನ್ನೋ ಸಂಶಯ ಕೂಡ ಇಲ್ಲಿ ಹುಟ್ಟುಕೊಂಡಿದೆ. ಅದಕ್ಕೂ ಉತ್ತರ ಬೇಕಿದೆ. ಗೌರವ್ ಗೊಗೊಯ್ ಮತ್ತು ಅವರ ಪತ್ನಿ ಇಬ್ಬರು ಕೂಡ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಈಗ ಶುರುವಾಗಿದೆ. 10 ದಿನಗಳ ಕಾಲ ಅವರಿಗೆ ISI ತರಬೇತಿ ನೀಡಿರಬಹುದಾ? ಅವ್ರ ಮೇಲೆ ಒತ್ತಡ ಹಾಕಿರಬಹುದಾ? ಅವರಿಗೆ ಅಥವಾ ಯಾವುದಾದ್ರೂ ಆಮಿಷವನ್ನು ಒಡ್ಡಿರಬಹುದಾ ಅನ್ನುವಂತಹ ಅನುಮಾನ ಕೂಡ ಇದೆ. ಈ ಎಲ್ಲ ವಿಷಯಗಳ ತನಿಖೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಗಮನಕ್ಕೆ ಬಂದಿದೆ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಈ ಬಗ್ಗೆ ಆಳವಾದ ತನಿಖೆಯನ್ನು ನಡೆಸ್ತಾ ಇದೆ. ಒಂದು ವೇಳೆ ಈ ಸಂಬಂಧಗಳು ನಿಜ ಅಂತ ಸಾಬೀತಾದರೆ 2013ರ ನಂತರ ಭಾರತದಲ್ಲಿ ಏನೇನು ಭಯೋತ್ಪಾದನಾ ಚಟುವಟಿಕೆಗಳು ನಡೆದುವೋ ಅದೆಲ್ಲದರ ಹಿಂದೆ ಇವರ ಕೈವಾಡ ಇಲ್ಲ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ ಗಾಂಧಿ ಕುಟುಂಬದ ಪಾತ್ರವೂ ಇರಬಹುದು. ಯಾಕಂದರೆ ಪಾಕಿಸ್ತಾನ ಪ್ರವಾಸ ಮುಗಿಸಿ ಬಂದ ತಕ್ಷಣವೇ ಯಾವುದೇ ರಾಜಕೀಯ ಆಸಕ್ತಿ ಇಲ್ಲದ ಗೌರವ್ ಗೊಗೊಯ್ ಅವರಿಗೆ ಕಾಂಗ್ರೆಸ್ ಪಕ್ಷ ಸಂಸತ್ತಿನ ಟಿಕೆಟ್ ನೀಡಿ MP ಮಾಡುತ್ತೆ. ಇದು ಪಾಕಿಸ್ತಾನದಲ್ಲಿ ತರಬೇತಿ ಪಡೆದು ಬಂದು ಭಾರತದ ಸಂಸತ್ನಲ್ಲಿ ಕುಳಿತು ದೇಶದ ರಕ್ಷಣೆ, ಸೇನೆ ಮತ್ತು ಪರಮಾಣು ಕೇಂದ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಳ್ಳುವ ಒಪ್ಪಂದದಂಗೆ ಕಾಣಿಸ್ತಾ ಇದೆ. ಇದು ಹಿಮಂತ್ ಬಿಶ್ವ ಶರ್ಮಾ ಅವರು ಮಾಡ್ತಿರುವಂತಹ ಆರೋಪ. ಈ ತನಿಖೆ ದೇಶದ್ರೋಹಿಗಳನ್ನು ಜೈಲಿಗೆ ಕಳಿಸೋದನ್ನು ಖಚಿತಪಡಿಸಿಕೊಳ್ಳಬೇಕು. ಇದರಲ್ಲಿ ಭಾಗಿಯಾಗಿರುವ ಯಾರನ್ನೂ ಕೂಡ, ಅದು ಗಾಂಧಿ ಕುಟುಂಬ ಆಗಿರಲಿ, ಕಾಂಗ್ರೆಸ್ ಆಗಿರಲಿ,
ಬಿಡಬಾರ್ದು ಅನ್ನೋದು ಅವರ ಆಗ್ರಹ, ಜೊತೆಗೆ ಈ ದೇಶದ ಜನರ ಆಗ್ರಹ ಕೂಡ ಹೌದು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.